ಅದ್ರ ಮೇಲೆ ಒಂದು 4 ಇಂಚ್ ಕಾಣಿಸ್ತಿರಂಗೆ ಫುಲ್ ಯಾರಾದ್ರೂ ನೋಡಿದ್ರೆ ಬಟ್ಟೆ ಕವರ್ ಇಟ್ಟಿದ್ದಾರೆ ಇಲ್ಲಿ ಲೈಟ್ ಇಲ್ವೇನಪ್ಪ ಎಷ್ಟೆಲ್ಲ ನಾವು ಸೀಸ್ ಮಾಡ್ತೇವೆ ನಿಮ್ಗೆ ಯಾಕೆ ಇದೆ ಎಷ್ಟೆಲ್ಲ ಸೀಸ್ ಮಾಡ್ತೇವೆ ಫಸ್ಟ್ ಟೈಮ್ ಅಲ್ಲ ಇದು ಎಸ್, ಹೀಗೆ ಗೋಡೌನ್ನಲ್ಲಿ 100 ಕೆಜಿಗಟ್ಟಲೆ ನಿಷೇಧಿತ ಪ್ಲಾಸ್ಟಿಕ್ ರೆಡ್ ಹ್ಯಾಂಡ್ ಆಗಿ ನಗರಸಭೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಸಿಲುಕಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರುಕಟ್ಟೆಯಲ್ಲಿ ನಡೆದಿದೆ. ಇದಕ್ಕಿದ್ದಂತೆ ಬೆಳಗಿನ ಜಾವ ನಗರಸಭೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಪ್ಲಾಸ್ಟಿಕ್ ಪೇಪರ್ ಮಾರಾಟ ಮಾಡುವ 2 ಅಂಗಡಿಗಳ ಮೇಲೆ ರೇಡ್ ಮಾಡಿದ್ದಾರೆ. ಈ ವೇಳೆ ಮಾರಾಟಕ್ಕೆ ಇಟ್ಟಿದ್ದ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಅನುಮಾನಗೊಂಡ ಅಧಿಕಾರಿಗಳು ಗೋಡೌನ್ಗೆ ದಾಳಿ ನಡೆಸಿದ ವೇಳೆ ಅಧಿಕಾರಿಗಳಿಗೆ ಅಚ್ಚರಿ ಕಾದಿತ್ತು. ಗೋಡೌನ್ನಲ್ಲಿ 106 ಕೆಜಿಗಳಷ್ಟು ನಿಷೇಧಿತ ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಅಧಿಕಾರಿಗಳು ಕೂಡ ಅಂಗಡಿ ಮಾಲೀಕರ ವಿರುದ್ಧ ಫುಲ್ ಗರಂ ಆಗಿದ್ರು. ಎಷ್ಟೆಲ್ಲ ನಾವು ಸೀಸ್ ಮಾಡ್ತೇವೆ ನಿಮ್ಗೆ ಯಾಕೆ ಇದೆ ಎಷ್ಟೆಲ್ಲ ಸೀಸ್ ಮಾಡ್ತೇವೆ ಫಸ್ಟ್ ಟೈಮ್ ಅಲ್ಲ ಇದು ಅಂದ್ರೆ ಒಂದು ಅದ್ರ ಮೇಲೆ ಒಂದು 4 ಇಂಚ್ ಕಾಣಿಸ್ತಿರಂಗೆ ಫುಲ್ ಯಾರಾದ್ರೂ ನೋಡಿದ್ರೆ ಬಟ್ಟೆ ಕವರ್ ಇಟ್ಟಿದ್ದಾರೆ ಇಲ್ವೇ ಇಲ್ಲ ಅಂತಂದ್ರೆ ಏನ್ ಹೇಳಿ ಜಾಸ್ತಿ ಅಂತ ಇಲ್ಲ ಅಂದ್ರೆ ಫಸ್ಟ್ ಟೈಮ್ ನಿಮ್ಗೆ ಹೇಳ್ತಾ ಇರೋದು ಫಸ್ಟ್ ಟೈಮ್ ನಿಮ್ಗೆ ಫೈನ್ ಹಾಕಿರೋದು ಹೇಳಿ ಯಾವ್ದು ಮಾರಾಟ ಮಾಡಬೇಕು ಮಾರಾಟ ಮಾಡಂಗಿಲ್ಲ ಅಂತ ಗೊತ್ತಿಲ್ವಾ ಕಡೆ ಆಯ್ತಲ್ಲ ನೀವು ಜವಾಬ್ದಾರಿ ಅಲ್ಲ ನೀವು ಜವಾಬ್ದಾರಿ ತಗೊಂತೀರಾ ಎಲ್ಲರೂ ಲಾಸ್ಟ್ ಟೈಮ್ ಅಂತ ಹೇಳ್ತಾರೆ ನೀವು ಜವಾಬ್ದಾರಿ ತಗೊಂತೀರಾ ಮತ್ತೆ ಅಲ್ಲ ನೀವು ಜವಾಬ್ದಾರಿ ತಗೊಳಂಗಿದ್ರೆ ಹೇಳಿದೀವಲ್ಲ ಸಾಕಷ್ಟು ಸರಿ ಹೇಳಿದೀವಿ ಅವ್ರಿಗೆ ನೀವು ಜವಾಬ್ದಾರಿ ತಗೊಳಂಗಿದ್ರೆ ಆಯ್ತು ಅಲ್ಲಲ್ಲ ಸಾಕಷ್ಟು ಕೊಟ್ಬಿಟ್ಟಿದ್ದೀರಿ ನೀವು ಬರೀ ಸ್ಕೂಲ್ ಕಾಲೇಜ್ ಹೇಳ್ತಾ ಇದ್ದೀರಾ ಇನ್ನು ನಗರಸಭೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು 2 ಅಂಗಡಿಗಳ ಮೇಲೆ ದಾಳಿ ನಡೆಸಿದಾಗ ಅಧಿಕಾರಿಗಳಿಗೆ ಮಾರಾಟ ಮಾಡಲು ತಂದಿದ್ದ 800 ಕೆಜಿಯಷ್ಟು ನಿಷೇಧಿತ ಪ್ಲಾಸ್ಟಿಕ್ ಸಿಕ್ಕಿದ್ದು ಸೀಸ್ ಮಾಡಿದ್ದಾರೆ. ಅಂಗಡಿ ಮಾಲೀಕರಿಗೆ ತರಾಟೆಗೆ ತೆಗೆದುಕೊಂಡ ಅಧಿಕಾರಿಗಳು 1,20,000 ರೂಪಾಯಿ ಹಣವನ್ನು ದಂಡ ಹಾಕಿದ್ದಾರೆ. ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಈಗಾಗಲೇ ಸುಮಾರು 2 ವರ್ಷದಿಂದನೂ ನಾವು ಸಾಕಷ್ಟು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಮತ್ತು ರೈಡ್ ಕೂಡ ಮಾಡ್ತಾ ಇದ್ದೀವಿ. ಒಂದು ಹಂತಕ್ಕೆ ಎಲ್ಲ ಕಂಟ್ರೋಲ್ ಆಗಿತ್ತು, ಮತ್ತೆ ಅಲ್ಲಲ್ಲಿ ಪ್ಲಾಸ್ಟಿಕ್ ಕಾಣಿಸ್ತಾ ಇತ್ತು. ಸೊ ಎಲ್ಲ ವಿಚಾರಿಸಿದಾಗ ಇಲ್ಲಿ ನಮ್ಮ ಸಂತೆ ಮಾರ್ಕೆಟಲ್ಲೇ ಗೋಡೌನ್ಸಲ್ಲಿ ಇದೆ, ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂದರು. ಸೊ ಇವತ್ತು ಬೆಳಿಗ್ಗೆ 1-2 ಅಂಗಡಿಗಳಿಗೆ ಪೂರ್ತಿ ನಾವು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಚೆಕ್ ಮಾಡಿದ್ದೀವಿ. ಸುಮಾರು ಪ್ಲಾಸ್ಟಿಕ್ಸು ಅಂದರೆ ಬ್ಯಾಂಡ್ ಪ್ಲಾಸ್ಟಿಕ್ಸು ಸಿಕ್ಕಿದೆ. ಸುಮಾರು 600 ಇಂದ 700 ಕೆಜಿ ತನಕ ಪ್ಲಾಸ್ಟಿಕ್ಸ್ ಬ್ಯಾಂಡ್ ಪ್ಲಾಸ್ಟಿಕ್ ಸಿಕ್ಕಿದೆ. ಅದನ್ನು ಸೀಸ್ ಮಾಡಿದ್ವಿ. ಈಗ ಸೀಸ್ ಮಾಡಿರೋಂಥ ಪ್ಲಾಸ್ಟಿಕ್ಸ್ನ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅಥರೈಸ್ಡ್ ರೀಸೈಕ್ಲರ್ಸ್ ಇದ್ದಾರೆ, ಅವ್ರ ಕಡೆಯಿಂದ ನಾವು ಡಿಸ್ಪೋಸ್ ಮಾಡ್ತೀವಿ. ಈಗಾಗಲೇ ಇವ್ರಿಗೆ ಸಾಕಷ್ಟು ನಾವು ಫೈನು ಹಾಕಿದ್ದೀವಿ. ಬಟ್ ಈಗೇನು ಸೀಸ್ ಆಗಿದೆಯಲ್ಲ ಇವ್ರ ಮೇಲೆ ಆ್ಯಕ್ಷನ್ ಅಂತೂ ಇನಿಷಿಯೇಟ್ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇದ್ದಾರೆ, ಅವರು ಸಹ ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತಾರೆ. ರಾಜ್ಯದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ಇದ್ರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಎಗ್ಗಿಲ್ಲದೆ ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಜಾಸ್ತಿಯಾಗಿದೆ. ಕೆಲವರು ರಾಜಾರೋಷವಾಗಿ ಮಾರಾಟ ಮಾಡಿದ್ರೆ ಇನ್ನು ಕೆಲವರು ಕದ್ದು ಮುಚ್ಚಿ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಎಲ್ಲವೂ ಗೊತ್ತಿದ್ದೂ ಗೊತ್ತಿಲ್ಲದ ರೀತಿ ಆಗಾಗ ಅಲ್ಲೊಂದು ಇಲ್ಲೊಂದು ರೇಡ್ ಮಾಡಿ ಒಂದೊಂದು ಪ್ರಕರಣ ದಾಖಲಿಸ್ತಾ ಇದ್ದಾರೆ. ಬಿಟ್ರೆ ಸಂಪೂರ್ಣ ನಿಷೇಧ ಮಾಡಲು ಬಲವಾದ ಕ್ರಮ ತೆಗೆದುಕೊಳ್ತಾ ಇಲ್ಲ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.